ಬೇಡ ಬೇಡ ಅಂದರುನು ನಮ್ಮತ್ತೆ, ಟ್ರಿಪ್ಪಿಗೆ ಹೋಗುವೇನಾ ಮತ್ತೆ. ಬಸ್ಸಿನಾಗೆ ಖಾಲಿ ಸೀಟುಗಳು, ಅದೇನ ಅಂತಾರಲ್ಲ ಸದಾಶಿವ ಗದಗ್ಯಾನ್ ಅಂತೇಳಿ. ಅಲ್ಲ ಯಾಕ ಇನ್ನೂ ಅದನ್ನ ಹಾಡಕತ್ತಿಯಲ್ಲ? ಹೂನ. ಹಾ ಟ್ರಿಪ್ಪಿಗೆ ಹೋಗ್ತೇವೆ ಅಂತೇಳಿ ನನಗರ ನಿಂತಲ್ಲಿ ನಿಂದ್ರಕ್ಕಾಗತ್ತ ಕಾಲ. ಅದೇನ ಅಂತಾರಲ್ಲ, ಹೌದಿಲ್ಲ, ರೋಗಿ ಬೇಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತೇಳಿ ನಮಗೂ ಎಲ್ಲರ ಹೋಗ್ಬೇಕಂತ ಅನ್ಸಿತ್ತೆ. ಚಲೋ ಆತಲ್ಲ ಸುದ್ದಿ ಬಂದಿದ್ದ. ಹೌದೌದು ಕರೀನ. ಎಲ್ಲಿ ಹೋಗ್ಯಾವ ಸುಡ್ಕಾಡ್ಕ? ಎಲ್ಲಿ ಹೋಗಿಲ್ಲ. ಇದ ಮದುವೆ ಆದಾಗಿಂದ ಕೂಳ್ ಕುಚ್ಕೊಂತ ಇದ ಮನ್ಯಾಗ ಬಿಚ್ಚ ಹಿಡ್ದೇವಿ. ಹೌದಿಲ್ಲ, ಈ ಸಲ ಮಾತ್ರ ಬಿಡದ್ ಬೇಡ್ಲಿ, ಅತ್ತಿನ ಬೇನ ತಗೊಂಡು ಹೋಗುದೆ. ಬಿಡ 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 ಹತ್ತಿನ. ತಮಿಳ್ನಾಡು ಕೇಳ ಸುತ್ತಕ್ ಹೋದ್ರು ಬಿಡ ಬೇಡ ಹತ್ತಿನ. ಈ ಮನಿಗೆ ಸೊಸಿಯಾಗಿ ಬಂದ ಮೇಲೆ ಇದೇ ಮೊದಲು, ಟ್ರಿಪ್ಪಿಗಂತ ಹೋಗ್ತಾ ಇರೋದು ಇದೇ ಮೊದಲು. ಹೌದು, ಅದೇನ ಅಂತಾರಲ್ಲ ಇವ ಮತ್ತೆ, ಅದೇನ ಹುಡ್ಕೊಂಡು ಹೋದ ಬಳ್ಳಿ ಕಾಲಿಗೆ ತೊಡರತ್ತಂತೇಳಿ ಚಲೋ ಸುದ್ದಿ ಬಂದೈತಿ. ಚಲೋ ಹೊಂಟೇವಿ, ಹೋಗೇ ಬಿಡದ, ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ಅಲ್ಲ ನೀನು ಎಲ್ಲ ಅರ್ಬಿ ಇಟ್ಕೊಂಡಿ? ನಾನಂತರ ನನ್ನ ಬ್ಯಾಗ್ ತಯಾರಿ ಮಾಡಿ ಆತು. ಆದ್ರ ಅಲ್ಲಿ 8 ದಿನ ಹಾಕಿತ್ತಂತಾರ. ನನ್ನ ಕಡೆ ಯಾರ ಚೂಡಿದಾರ್ ಇರೋದು ಬರೀ ಒಂದು 4 ಜೊತೆ ಹೊಸಾವು. ಸೀರಿಗಿರಿ ನಂಗೆ ಉಡಾಕಾಗಂಗಿಲ್ಲ ಬಿಡು, ಮೊದಲ ಜಳ ಇರ್ತೈತಿ ಅಂತಾರ ಆ ಕಡೆ. ಆ ಸೀರಿಗಿರಿ ಉಡಾಕಂತೂ ನಂಗೆ ಆಗಂಗಿಲ್ಲ. ಅದಕ್ಕೆ ಇನ್ನೊಂದು 2-3 ಜೊತೆ ಚೂಡಿದಾರ್ ಬೇಕು. ಅತ್ತಿಯರ ಕಡೆ ಹೆಂಗಾರ ಮಾಡಿ ಕೊಡ್ಸಿಸ್ಕೋಬೇಕೀಗ. ಹೌದೌದು, ಆದ್ರೆ ನಂಗೆ ಚೂಡಿದಾರ್ ಹಾಕೊಂಡು ರೂಢ ಇಲ್ಲ ಬಿಡ ಇವ. ನಾ ಸೀರೆನ ಹಾಕೋಬೇಕು. ನಂಗೆ ಚೂಡಿದಾರ್ ಇಷ್ಟ ಆಗಂಗಿಲ್ಲ, ನಾ ಸೀರೆನ ಉಟ್ಕೋತೀನವ. ಇನ್ನು ಅಕ್ಕಿ ಏನು ಮಾಡ್ತಾಳೋ ಗೊತ್ತಿಲ್ಲ. ಅಂತೂ ಒಟ್ಟು ನಾವು ಒಂದು ಊರು ಪಾರು ಕಾಣೋಂಗೆ ಆತ್ಬಿಡು. ಅಲ್ಲ ರೊಕ್ಕ ಎಷ್ಟು ಹೋಗತ್ತೇನ? ಒಂದು ಸ್ವಲ್ಪ ಖರ್ಚಿಗೆ ಇನ್ನೊಂದು ಸ್ವಲ್ಪ ರೊಕ್ಕ ಬೇರೆ ಇಟ್ಕೊಂಡ್ಬಿಡು, ನಾನು ಸ್ವಲ್ಪ ಬೇರೆ ಇಟ್ಕೊಂಡ್ಬಿಡ್ತೀನಿ. ಹೌದಿಲ್ಲ, ಯಾಕಂದ್ರೆ ಎಲ್ಲದಕ್ಕೂ 10 ರೂಪಾಯಿ ಅಲ್ಲಿ ಏನಾರು ಕಂಡು ಗುಟ್ಲೆ ಬೇಕಂದ್ಬಿಟ್ಲೆ ಅತ್ತಿ ಕಡೆ ಕೈ ಚಾಚಕ್ಕಾಗಲ್ಲ. ನಿನ್ನ ಗಂಡ ಕಡೆ ನೀವೊಂದು 2-3 ಸಾವಿರ ರೂಪಾಯಿ ಇಸ್ಕೋ, ನಾನು ಒಂದು 2-3 ಸಾವಿರ ರೂಪಾಯಿ ಇಸ್ಕೊಂತೀನಿ. ಏನ ಅಲ್ಲ ಟ್ರಿಪ್ಪಿಗೆ ನಾವಿಬ್ಬರೇ ಹೋಗೋ ಬದ್ಲಿ ಅತ್ತಿ ಜೊತೆಗೆ, ಇಬ್ಬರೇ ಅಂದ್ರೆ ನಮ್ಮನೇನಾರು ಅಷ್ಟೇ ಹೋಗೋ ಬದ್ಲಿ ನಮ್ಮ ಮಗುಗಳನ್ನ ಕರ್ಕೊಂಡು ಹೋಗೋ. ನಾನು ಪಾಪ ಎಲ್ಲಿ ಬರೋದೈತೆ ಯವ್ವ. ನಮ್ಮ ಮಗುಗಳು ಸುದ್ದಿ ತೆಗೆದ್ವಿ ಅಂದ್ರೆ ಅತ್ತಿಗೆ ಸಿಟ್ಟು ಬರ್ತೈತಿ. ಸುಮ್ಕಿರ ಮತ್ತು ನಮ್ಮನ್ನು ಬಿಟ್ಟು ನೋಡು. ಯಾಕೆ ಬೇಕು? ಹೌದಿಲ್ಲ, ನಡಿ ನಡಿ ಹಂಗಾರೆ. ನಿನಗೂ ಅಷ್ಟು ಸೀರೆ ಅದಾವನ ತಗೋಬೇಕ? ಸೀರೆ ಅದಾವು. ತಗೊಳ್ಳೋದೇನಿಲ್ಲ ನನ್ನ ಕಡೆ. ನಂಗೇನಿಲ್ಲ. ಅಕ್ಕಿಗಿರ್ಬೇಕು ನಿಂಗಿರ್ಬೇಕು. ಕೇಳು ಒಂದ್ಸಲ ಕೇಳಿ ಇಬ್ರು ಕೂಡ ರೊಕ್ಕ ಇಸ್ಕೊರಿ. ಅಲ್ಲ ಅಕ್ಕಿ ಎಲ್ಲುಗಳ ಕಾಣವಳ್ಳಲ್ಲ? ಇನ್ನೆಲ್ಲ ಕಳ ಅತ್ತಿ ಕಾಲು ತೊಳಿತಿರ್ತಾಳ. ಪಾಪ ನೋಡೋಣ. ಅಯ್ಯೋ ಪಾಪ ನಮ್ಮ ಅತ್ತಿಯರ ಕಾಲು ಕೊಳತು ಹೊಂಟಾವು, ಇನ್ನ ಬಿಡುವಳ್ಳ. ಬಾಬಾ ಸಾಕು ಬಿಡಲೆ, ಕಾಲು ಕೊಳತು ಹೊಂಟ್ರು ಬಿಡುವಲ್ಲೇ. ಸಾಕು ಬಿಡು ಅತ್ತಿಯರ. ಇವತ್ತಿಗೆ ಇವತ್ತು ಸ್ವಲ್ಪ ದೌಡ್ ಅಂದ್ರೆ ಇವತ್ತೊಂದು 49 ಸಲ ಆತೀಗ. ಇನ್ನು 2 ಸಲ ಮಕ್ಕಳು ಅಷ್ಟೊತ್ತಿಗೆ ತೊಳೆದು ಬಿಡ್ತೀನಿ. ನಾಳಿಂದ ಉಗುರು ಬೆಚ್ಚಗಿರೋ ಬಿಸಿನೀರಾಗ ತೊಳೆಯವ 21 ಸಲ 51 ಸಲ ತಡ್ಕೊಳಕ್ಕಾಗಲ್ಲ ಯವ್ವ. ಆದ್ರೂ ಇಂಥ ಕಾಲ್ ತೊಳಿ ಸೊಸಿ ಸಿಕ್ಕಾಳಲ್ವೇ ನಿನಗ? ಪುಣ್ಯ ಬೇ ಯವ್ವ. ಆಹಾ ಎಂತ ಕ್ಷಣ, ಆಹಾ ಇಂತ ಕ್ಷಣ ಏನಿದರೆ ತಲ್ಲನ ಕಂಗಳ ಹಾದಿಗೆ ಕಿರಣವು ಸಾಲದು ತುಟಿಗಳ ಅಂಚಲಿ ಸಂಗೀತ ಸಾಹಿತ್ಯ ಒಂದಾದಂತೆ ಹಾಲಲ್ಲಿರುವ ಜೇನಂತೆ ನೆಪ ಮಾತ್ರಕ್ಕೆ ಅತ್ತಿ ಇಲ್ಲೇ ಕುಂತಾರ ಅವರೊಳಗಿರುವ ಆತ್ಮ ತಮಿಳ್ನಾಡಿಗೆ ಹೋಗೇತಿ. ಆಡಿಬಿಟ್ಟಿ ಬಾಯಿ ಮುಚ್ಚಲೆ. ನಿನ್ನೆ ಮೊನ್ನೆಯವರೆಗೂ ಅತ್ತಿ ಬ್ಯಾರೆ ಸೊಸಿ ಬ್ಯಾರೆ, ಇಂದು ಕಾಲು ತೊಳೆಯಕತ್ತಾಳ, ನಾಳೆ ಅತ್ತಿ ಜೊತೆಗೆ ಊರುಗಕ್ಕಾಳ. ಬೂಟ್ ಬುಟ್ಲ ಹೊಡ್ತೀನಿ ಇಬ್ಬರನ್ನು. ಹಡಿಬಿಟ್ಟಿ ಕಾ ತೊಳಕತ್ತೈತಿ ಅದ್ ದಿಂಗಡ ಬಂಗಡ ಅಂತ ಕುಣಿಯಾಕತ್ತಿಯಲ್ಲ ಕತ್ರನ. ಎದ್ ಕಾಲ್ ತೊಳೆದ ಗಡ ತಾಕತ್ತ ಇಡು ಹೋಗ. ಹತ್ರ ಎತ್ತಿರ ಕಾಲ್ ತೊಳೆದ. ಹಾಡು ಹೇಳು ಹಡಿಬಿಟ್ಟಿ. ನೀನು ಮತ್ತೆ ಅದರಲ್ಲೇ ಇಕ್ಕಸ್ತೇನೆ ಗೊತ್ತಿಲ್ಲ. ನಿನ್ನ ಬಾಯಿ ಮುಚ್ಕೊಂಡು ಇರಕ್ ಬರೋದಿಲ್ಲ ಅಲ್ಲೇ ನಿನ್ನ ಬೆಂಡ್ಲಿ. ಆಕಿ ನೋಡಿದ್ರೆ ಹಾಡು ಹೇಳತ್ಲೆ ಕುಣಿಯಾ ಚಟ ಐತಿ, ನೀನ್ ನೋಡಿದ್ರಾಗ ದಿಂಗಡ ಬಂಗಡ ಹಾಡಿ ನನ್ನ ಜೀವ ತಿಂತಿಯಲ್ಲೇ ಅತ್ಯಾರ. ಅಯ್ಯೋ ಅತ್ಯಾರ, ಅದು ಹೋಗ್ಲಿ ಬಿಡ್ರಿ. ರೀ ರೊಕ್ಕ ಕೊಡ್ರಿ. ಎದಕ್ಕ ಯವ್ವ? ಈಕೆ ನಿನ್ನಿಂದ ರೊಕ್ಕ ಗಂಟು ಬಿದ್ದಾಳಲ್ಲ, ಎಲ್ಲಿ ಹೊಂಟ್ರಿ ನೀವು? ಹೊಸರು ಅಂತ ಕೇಳಬೇಡಪ್ಪ. ನಾನು ನನ್ನ ಹೆಂಡತಿ ಹೊಂಟಿದ್ವಿ, ನಿಮ್ ಹೆಂಡತಿಯಾರ ಹಿಂಬಲ್ ಗಂಟು ಬಿದ್ದಾರ. ನನ್ನ ಗಂಡ ಹೇಳಿದ 100% ರೈಟು. ಎಲ್ಲೋದ್ಲಕ್ಕೆ ಒಳಗೋದ್ಲನೇಕಿ ನೋಡ್ದೇನೇವ ಹೆಂಗ್ ಕುಣಿತಾಳ? ಯವ್ವ ನನ್ಗೀಕಿ ಬ್ಯಾಡ್ ಬೇವ. ನೀನ್ ಒಂದ್ ಇಕ್ಕರ್ಸೆ ಬಿಡ್ತಾನಿ. ಲಗ್ನ ಏನ್ ಮುಗಿತು, ಅದೇನೋ ವ್ರತ ಮಾಡಕತ್ತಾಳಲ್ಲ ಅದಾಗಿನ್ ಬಿಡ್ತಾಳಂತ ಸುಮ್ಕಿರ. ನಾನ್ ಕಾಲ್ ತೊಳೆದ್ ರಾಸ್ ಕೊಡಾಕತ್ತೀರ, ನಿನಗೇನ್ ತ್ರಾಸ ಆಗಕತ್ತತಿ? ಏನ ಆ ಕಡೆ ರೂಮ್ನಾಗ ಇವ್ರು ಅತ್ತಿಗೆ ಮಾರ ಹಾಡಕ್ ಚಾಲು ಮಾಡ್ತಾರ. ರಾತ್ರಿ ಅನ್ನಂಗಿಲ್ಲ ನಡರಾತ್ರಿ ಅನ್ನಂಗಿಲ್ಲ. ಎದ್ದು ದಗದಗದಾಗ ಹಸ್ಕಿ ಮ್ಯಾಗ ಕುಣ್ಯಾಕ್ ಚಾಲು ಮಾಡ್ತಾಳಕ್ಕೆ. ನೋಡಪ್ಪ, ನೀನ್ ಹೆಂಡತಿ ಕಿವ್ಯಾಗ ಇಷ್ಟು ಹಿಡ್ದಪ್ಪ ಹಳ್ಳಿ ತುರುಗಿಸಿ ಮನಗಸು ಅಂದ್ರ ಹಾಡು ಕೇಳಂಗಿಲ್ಲ. ನನ್ ಗಂಡ ಈಗ ಹೇಳಿದ್ದು 200% ರೈಟು. ಯವ್ವ ಈಗ ಎಷ್ಟು ಕೊಡ್ಬೇಕು ರೊಕ್ಕನ? ಅಲ್ಲ ಮನಿ ಮಂದಿ ಎಲ್ಲ ನೀವು ಹೋಗ್ಬಿಟ್ರ 4 ಮಂದಿ ಹೆಣ್ಮಕ್ಳು ನಮ್ ಕೂಳಿಗೆ ಏನ್ ಮಾಡೋದು? ಹೋಟ್ಲಾಗ್ ತಿನ್ರಿ. ಅಲ್ಲ ನಾವ್ ಹೆಣ್ಮಕ್ಳೇನ್ ಬರೀ ನಿಮ್ ಕೂಳ್ ಕುಚ್ಕೊಂತ ಇಲ್ಲೇ ಇರ್ಬೇಕಾ? ನಾವ್ ಯಾವ ಊರು ಪಾರು ಕಾಣೋದ್ ಬೇಡನ? ನಿಮ್ ಯೋಗ್ಯತೆಗೆ ನೀವು ಕರ್ಕೊಂಡು ಹೋಗಂಗಿಲ್ಲ. ಏನ ನಮ್ಮ ಅತ್ತಿ ದೇವ್ರಂತ ಅತ್ತಿ. ಅತ್ತೆ ಅತ್ತೆ ಲಾಲಿ ಆಡೋ ನಮ್ಮತ್ತಿಗೆ ಅಂತೇಳಿ ನಾ ಮತ್ತೆ ಕರ್ಕೊಂಡು ಹೊಂಟಾಳ.
ಕರೆದಳು ಅತ್ತಿ ಊರಿಗೆ ಹೊರಟೆವು ನಾವು ಜೊತೆಗೆ ತ್ಯಾಗಮಯಿ ಅತ್ತಿ. ನಿನ್ನ ಎಕ್ಕಡ ತಗೊಂಡ್ಬಿಡ್ತೀನಿ ಈಗ. ನನ್ ಮಗ ಹೇಳಿದ್ದು 300% ರೈಟು. ಅತ್ತೆ ಅದೇನ ಅಂತಾರಲ್ಲ, ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಂಗಿಲ್ಲ ಅನ್ನಂಗ ಆದ್ ನಮ್ ಬಾಳೆ. ಅತ್ತೆಯರ ಹೂ ಅಂದಾರ, ನಿಮ್ದೇನ್ರಿ ತಕ್ರಾರ? ತಕ್ರಾರು ಇಷ್ಟತನ ಮಾಡಿಲ್ಲ, ಈಗ ಮಾಡ್ತೀನಿ. ರೊಕ್ಕ ಪಕ್ಕ ಕೊಡಕ್ಕಾಗಲ್ಲ, ನಮ್ಮ ಅವನಪ್ಪ ಗಟ್ಟೆ ಕೊಡ್ತೀನಿ. ಅಯ್ಯಯ್ಯೋ, ನನ್ ಮಗ ಅಂದ್ರ ಮಗ ಬಂಗಾರಿತಿ. ನನ್ ಮಗ ಹೇಳಿದ್ದು 400% ರೈಟು. ಹೌದೇವಾ, ನೀವಿಬ್ರ ಹೋಗಿ ಬರ್ರಿ. ಇವ್ರಿಗೆ ಅದಕ್ಕ ಇವ್ರ ಮುಂದೆ ಹೋಗ್ತಾರ ತಗೋ, ನಿಮ್ಮ ಅಷ್ಟು ವಯಸ್ಸಾಗಿಂದ. ಅಯ್ಯಯ್ಯವ್ವ ಅಯ್ಯಯ್ಯವ್ವ ಟೂರಿ ಕಳಿಸದಿರೇನಂತೆ ಯವ 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 ಮನೆಗ ಬಿದ್ದಿರ ಅಂತೆ ಯವ ಯವ ಯವ. ಒಳಗೋದ್ರು ಕುಳುಕುಚ್ಚುದು, ಹೊರಗ್ ಬಂದ್ರು ಕುಳುಕುಚ್ಚುದು, ನನ್ಗೆ ನೆಮ್ಮದಿ ಇಲ್ವಲ್ಲ. ಮುಚ್ಚಲೆ ಬಾಯಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನಂದ್ರೆ ಊರಿಗೆ ಹೋಗ್ಬೇಕಂದ್ರೆ ಅತ್ತಿಯರ್ ಕೂಡ ಅಷ್ಟೇ. ಅತ್ತಿಯರ ಬಿಟ್ಟು ಹೋಗ್ಬೇಡ್ರಿ. ಏನ್ ಬಾಳ ಅಂದ್ರೆ ಒಬ್ಬೊಬ್ರಿಗೆ 10,000 ಬರ್ತೈತೆ ಅಂದಾರ. ನಂದು 10,000, ಈಕಿದ 10,000, ಆಕಿದ 10,000, ನಿಂದ 10,000, ಮಾಡೋದು 50,000. 50,000 ಏನ್ ನಿಮ್ಮ ಅಪ್ಪ ದುಡ್ಡು ಗಂಟು ಕೊಟ್ಟ ನೋಡ. ನನ್ನಂತೇನು ರೊಕ್ಕ ಪಕ್ಕ ಅಷ್ಟಿಲ್ಲ. 50,000 ರೂಪಾಯಿ ಅಂದ್ರೆ ಐತೇನ ಇಲ್ಲ? ಅಲ್ರಿ ಮಾವರ, ಅದೇನ ಅಂತಾರಲ್ಲ, ಅಲ್ಲ ನಮ್ಗೆ ಅಷ್ಟು ಕಿಮ್ಮತ್ತಿಲ್ಲನ್ರಿ. 10,000 ರೂಪಾಯಿಗೆ ನಮ್ಗೆ ಕಿಮ್ಮತ್ತಿಲ್ಲ. ಯಪ್ಪ ಹಾಳಾಗಿ ಹೋಗ್ಲಿ, ಬತ್ತೆ ಒಂದು ಗಂಟು ಬಿದ್ದಾವು, ಹಾಳಾಗಿ ಹೋಗ್ಲಿ, ಕರ್ಕೊಂಡು ಹೋಗ್ತೀನಿ ಬಿಡು, ಓಲತ್ತಾಗ. ಅಲ್ಲಿ ಬೇ ಊಟಕ್ಕೆ ಮಾಡೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ರಿಪ್ಪ 3 ಮಂದಿ. ನಿಮ್ಗೇನ ಚಿಕನ್ ಪಕ್ಕನ ಮಾಡ್ಕೊಳಕಂತೂ ಬರ್ತೈತಿ. ಅದಂತ ಒಂದಿನ ಮಾಡ್ಕೊರ್ರೆ, ರೊಟ್ಟಿ ಈಡಾಗಿ ಬಡದಿಟ್ಟು ಹೋಗಿರ್ತೇವೆ, ಹೋಗೋ ದಿನ ಅಡಿಗೆ ಮಾಡಿಟ್ಟು ಹೋಗ್ತೀವಿ ಚಲೋ ತಂಗ. ಏನು ಪುಳಿ ಹೋಗ್ರಿದೆ, ಒಟ್ಟು ಪಲ್ಯ ಮಾಡಿಟ್ಟು ಫ್ರಿಜ್ನಾಗ ಇಟ್ಟು ಹೋಗಿರ್ತೀವಿ. ಅನ್ನ ಮಾಡಿ ಕಲಸ್ಕೊಂಡ್ಬಿಡ್ರಿ, ಸಾರಿಲ್ಲ ಅಂದ್ರೆ ನಡಿತೈತಿ. ಇವಿದ್ರ ನೆಟ್ಟು ಕುಳು ಕುಚ್ಚಕದ ಅಟ್ರಾಗಿ ಐತಿ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಂಗಿಲ್ಲ ನೀ ಎಷ್ಟೋ ಸಲ ಹಂಗ ಅನ್ಕೋರಿ, ಹೌದಿಲ್ಲ? ಅತ್ತೇನ್ರಿ ನಮ್ಮ ಅತ್ತಿ. ನೀ ಹಿಂಗ್ ಮಾಡೋದಕ್ಕ ನೋಡತ್ತಾಗ. ಏಯ್ ನಾನು ಸೀರೆ ಕೊಡ್ತೇನೆ, ಅವನ್ನೆಲ್ಲ ಒಂಚೂರು ಹೋಗಿ ಚಂದಾಗಿ ಏನ ಮಡಿಸಿ ಬ್ಯಾಗ್ ತುಂಬ್ರಿ. ಮಾವಾರು ಕೊಡ್ತೇನೆ, ಎಲ್ಲ ಚಂದಾಗಿ ತುಂಬಿ ತಯಾರು ಮಾಡ್ರಿ ಬ್ಯಾಗ್. ಅತ್ತಿಯರ ನನ್ನ ಕಡೆ ಬರೀ 4 ಜೊತೆ ಚೂಡಿದಾರ್ ಅದಾವ, ಇನ್ನೊಂದು 4 ಜೊತೆ ಚೂಡಿದಾರ್ ಬೇಕಾಗಿತ್ರಿ ಅತ್ತಿಯರ. ಏನೋ 4 ಜೊತೆಯಾ? ಬಾ ಎಷ್ಟು ಜೊತೆ ತೆಗಿತೀನಿ, ಎಷ್ಟು ಜೊತೆ ಚೂಡಿದಾರ ಅದಾವ ನೋಡ್ತೀನಿ. ಅಯ್ಯಯ್ಯ, ಇನ್ನೂ ಚೂಡಿದಾರ್ ಅಂತೀರ, ನಾಚಿಗೆ ಬರೋದಲ್ಲ ನಿನಗೆ? ಆ ನಮ್ನಿ ಅರ್ಬಿ ತಗೊಂಡ್ ದುಂಡು ಗಿಡ್ತೀಯಲ್ಲ. ಮಾನ ಮರ್ಯಾದೆ ಇದ್ದಾಳಾದ್ರೆ ಮತ್ತೆ ಅರ್ಬಿ ಮುಟ್ಟಬಾರದು. ನಮಗ್ ಮಾನ ಮರ್ಯಾದೆ ಇಲ್ಲ, ನಾವು 3 ಬಿಟ್ಟವ್ರು, ನಮಗ್ ನಾಚಿಕೆ ಅನ್ನೋದೇ ಇಲ್ಲ. ಕೊಡ್ತೀರ ಅರ್ಬಿ? ಚೂಡಿದಾರ ಸಂಬಂಧ ನಾಚಿಕೆ ಮಾನ ಮರ್ಯಾದೆ ಬಿಡ್ತೀರ? ಜೀವನ ಬಿಡ್ತೀವಿ ಅರ್ಬಿ ಸಲುವಾಗಿ. ಎತ್ತಿಯರ ಹೆಣ್ಮಕ್ಳು ನಾವು ಡ್ರೆಸ್ ಬಿಡಂಗಿಲ್ಲ. ಕೊಡಿಸ್ರಿ, ನಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ಲ. 4 ಜೊತೆ ರೀ. ಏ ಹಡ್ಬಿಟ್ಟಿ, ರಾತ್ರಿ ಹೋಗಿ ಪಣಿ ಮಾಡ್ತೇವಿಲ್ಲ ರೂಮ್, ಅವಾಗ ಅದನ್ನ ಒಗದಾಕೋ. ಒಂದ್ ಮರ್ನೇ ದಿನದ ಒಂದ್ ಜೊತಿನ ಮತ್ತೊಂದ್ ಜೊತೆಗೆ ಬರ್ತತಿ. ಇಲ್ಲ ಸೀರೆ ಇಟ್ಕೋರೆ, ತುಸಾದ ಒಂದ್ ಸೀರೆ ಚೂಡಿದಾರ ಅಂತ ಚೂಡಿದಾರ ಅವನು ಇದ್ದಿದ್ದು ಹಾಕೊಂಬರ್ರಿ. ಮತ್ತೆ ಹೊಸ ತರಕ್ ಹೋಗಿರ ಈಗ. ಹಿಂಗಾಗಿ ಮತ್ತೆ ಅವ್ರ ಕಡೆ ಬೇಸ್ಕೊಳ್ಳೋದು ನೀವು. ಏನ ಇಲ್ಲ ನನ್ನ ಮಕ್ಕಳ ಕಡೆ ರೊಕ್ಕಿಲ್ಲ ಈಗ ಜಾಸ್ತಿ. ಯಾರ ಹೊಸ ಡ್ರೆಸ್ ಗೀಸ್ ಅಂದ್ರೆ ಎಲ್ಲಾರು ಮನೆಗೆ ಇರ್ರಿ. ನನ್ಗೇನ್ ಡ್ರೆಸ್ ಬೇಡಪ್ಪ, ನಾನು ಇದ್ದಿದ್ರಾಗೆ ಹೋಗ್ತೀನಿ. ಮೇನ್ ಚರಿಗೆ ತಟ್ಟಿ ಇಟ್ಕೊಂಡೇನಿ, ಅಲ್ಲಿ ಹೋಗಿಂದು ಕಾಲ್ ತೊಳಕ್ ಬೇಕಲ್ಲ. ಯವ್ವ ಅಲ್ಲೇನ್ ಟ್ರಿಪ್ ಅಡ್ಯಾಡಕ್ ಬಿಡಲ್ ಬೇವ ಈಕೆ. ನೀನ್ ಸುಸಿ ಕಾಲ್ ತೊಳ್ದೆ ಸುಸ್ತು ಮಾಡ್ತಾಳ ಹಿಂಗ. ಬಿಟ್ಟೆ ನೀನ್ ರೊತನ 8 ದಿನ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿ ದೇವ್ರ ಕಡೆ ಬೇಡ್ಕೊ. ಅದನ್ನ ಬಿಟ್ಟು ಬರೇ ಕಾಲ್ ತೊಳದ್ ನನ್ ಜೀವ ತಿನ್ಬೇಡ. ಏನ ಹಂಗೆಲ್ಲ ನಮ್ಗೆ ಅನುಕೂಲ ತಕ್ಕಂಗ್ ಮಾಡಕ್ ಆಗಲ್ರಿ ಅತ್ತಿಯರ. ಆಗಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡ. ಕಾಲ ನಾವು ನೋಡಲ್ಲ ಯಾವ ನಮ್ನಿ ಹಸರು ಗಟ್ಟ್ಯಾವ. ಹಿಂಗ ಮಾಡ್ತೀರಿ ನೋಡ್ರಿಪ್ಪ ಬರೇ ಎಲ್ಲದಕ್ಕೂ. ಯವ್ವ ಈಗ 50,000 ರೂಪಾಯಿ ಕೊಡ್ಬೇಕಾಗಿರೋದು ನಾನು ನಿಮ್ಗೆ ಅಕೌಂಟ್ನಾಗ ಐತಿ, ತೆಗಿಸ್ಕೊಂಬರ್ಬೇಕು. ತೆಗಿಸ್ಕೊಂಬಂದು ಕೊಡ್ರಿಪ್ಪ, ಬ್ಯಾಗ್ನಾಗ ಹುಷಾರಾಗಿ ತೆಗೆದಿಟ್ಕೋತೇನೆ. ರೊಕ್ಕ ಹುಷಾರ್ಯವ ಏನ, ಯಾಕಂದ್ರೆ ಮಂದಿ ಒಬ್ರ ಇಬ್ರ ಇರಂಗಿಲ್ಲ, 108 ಮಂದಿ. ಆಮೇಲೆ ಯಾಕೆ ಬೇಕು, ಯಾರ ಮತ್ತೆ ಹಿಂದಾಗಡೆ ಕೈ ಹಾಕಿ ತೊಕ್ಕಿಕೊಂಡಾರ ನೋಡ್ರಿ. ರೊಕ್ಕನ ಹುಷಾರಿ ಮತ್ತೆ ಒಂಚೂರು. ಇಲ್ಲ ಅಳಯಪ್ಪ, ರೊಕ್ಕ ಇಟ್ಕೊಳ್ಳೋದ್ರಾಗ ನಾನು 1 ನಂಬರ್, 1 ರೂಪಾಯಿ ಅತ್ತಾಗಿ ಹಾಕ್ಬಿಡೋದಿಲ್ಲ. ತೆರಿ ಕೆಡ್ಸ್ಕೊಬೇಡ್ತು ನೀ ಅದ್ರ ಬಗ್ಗೆ. ಇವ್ರ ಕೈಯಾಗಂತ ಕೊಡ್ಬೇಡ. ಒಬ್ಬಕ್ಕೆ ಕುಣ್ಕೊಂತ, ಒಬ್ಬಕ್ಕೆ ಹಾಡ್ಕೊಂತ, ಒಬ್ಬಕ್ಕೆ ಗಾದಿ ಮಾತು ಹೇಳ್ಕೊಂತ ಎತ್ತಾಗ್ರ ಬ್ಯಾಗ್ ಹೋಗೋದು ಹೋದ್ರಂದ್ರೆ ನೋಡು ಹುಷಾರಿ.